ಸ್ಯಾಂಪ್ಲಿಂಗ್ ಎರರ್ಸ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳುವ. ಮಾದರಿ ಆಯ್ಕೆಯ ದೋಷಗಳು ಉಂಟು. ಈಗ ನಾವು ಸ್ಯಾಂಪ್ಲಿಂಗ್ ವಿಧಾನಗಳನ್ನು ನೋಡಿದ್ದೇವೆ. ಅದರಲ್ಲೂ ಲಾಟರಿ ವಿಧಾನ ಏನಿದೆ, ಲಾಟರಿ ಮೆಥಡ್ ಏನಿದೆ, ಈಸ್ ದ ಒನ್ ಆಫ್ ದ ಬೆಸ್ಟ್ ಮೆಥಡ್ ಅಂತ ಹೇಗೆ ಕನ್ಸಿಡರ್ ಮಾಡಿದೆವೋ, ಆದರೂ ಅದರಲ್ಲಿ ಕೆಲವೊಂದು ಎರರ್ಸ್ ಬರುವಂಥ ಸಾಧ್ಯತೆ ಇದೆ. ಅಲ್ಲಿ ಮಾದರಿ ಆಯ್ಕೆಯ ದೋಷಗಳು ಅಂತ, ನಾವು ಮಾದರಿ ಆಯ್ಕೆ ಎಲ್ಲದ ದೋಷಗಳೂ ಇದೆ. ಮಾದರಿ ಆಯ್ಕೆ ಮಾಡಿಕೊಳ್ಳದೆ ಮಾಡುವಂಥ ಸಮೀಕ್ಷೆಗಳಿದ್ದರೆ ಅದರಲ್ಲಿ ಮಾದರಿ ಆಯ್ಕೆಯ ದೋಷಗಳಿಗಿಂತ ಹೆಚ್ಚು ದೋಷಗಳು ಬರ್ತವೆ. ಮಿಸ್ಟೇಕ್ಸ್ ಅಥವಾ ನಾವೇನು ಹೇಳ್ತೇವೆ ಎರರ್ಸ್ ಅಂತ ಹೇಳ್ತೇವೆ. ಹೀಗೆ ಸ್ಯಾಂಪ್ಲಿಂಗ್ ಎರರ್ಸ್ ಅಂದರೆ ಏನು, ಸ್ಯಾಂಪ್ಲಿಂಗ್ ಎರರ್ಸನ್ನು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ, ಅದರಲ್ಲಿ ಆ ಸ್ಯಾಂಪ್ಲಿಂಗ್ ಎರರ್ಸ್ ಹೇಗೆ ಬರ್ತದೆ ಎಂಬುದನ್ನು ಇಲ್ಲಿ ನಾವು ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಳ್ಳುವ. ಅದರಲ್ಲಿ ಫಸ್ಟ್ ಆಫ್ ಆಲ್ ಸ್ಯಾಂಪ್ಲಿಂಗ್ ಎರರ್ ಅಂದರೆ ಏನು, ಅದರ ಕ್ಯಾಲ್ಕುಲೇಷನ್ ಮೆಥಡ್ ಏನು ಎಂಬುದನ್ನು ತಿಳ್ಕೊಂಡ್ರೆ, ದ ಡಿಫರೆನ್ಸ್ ಬಿಟ್ವೀನ್ ದ ಆ್ಯಕ್ಚುಯಲ್ ವ್ಯಾಲ್ಯೂ ಆಫ್ ಎ ಪಾರಾಮೀಟರ್ ಆಫ್ ದ ಪಾಪ್ಯುಲೇಷನ್ ಆ್ಯಂಡ್ ಇಟ್ಸ್ ಎಸ್ಟಿಮೇಟ್ ವ್ಯಾಲ್ಯೂ ಈಸ್ ದ ಸ್ಯಾಂಪ್ಲಿಂಗ್ ಎರರ್ ಅಂತ ಹೇಳ್ತೇವೆ. ಅಲ್ಲಿ ಸ್ಯಾಂಪ್ಲಿಂಗ್ ಎರರ್ ಅಥವಾ ಮಾದರಿ ದೋಷಗಳು ಎಂಬುದು ಸಾಮಾನ್ಯವಾಗಿ ನಮಗೆ ಯಾವ ರೀತಿ ಅದನ್ನು ಹೇಳ್ತೇವೆ ಅಂತ ಹೇಳಿದ್ರೆ, ದ ಡಿಫರೆನ್ಸ್ ಬಿಟ್ವೀನ್ ಆ್ಯಕ್ಚುಯಲ್ ವ್ಯಾಲ್ಯೂ ಆ್ಯಂಡ್ ದ ಎಸ್ಟಿಮೇಟ್ ವ್ಯಾಲ್ಯೂ ಅಂತ ಫಾರ್ಮುಲಾ ನಾವು ಹೇಳೋದಾದರೆ, ಸ್ಯಾಂಪ್ಲಿಂಗ್ ಎರರ್ ಈಸ್ ಈಕ್ವಲ್ ಟು ಆ್ಯಕ್ಚುಯಲ್ ವ್ಯಾಲ್ಯೂ ಮೈನಸ್ ಎಸ್ಟಿಮೇಟ್ ವ್ಯಾಲ್ಯೂ. ಅದರಲ್ಲಿ ಯಾದೃಚ್ಛಿಕ ಮಾದರಿಯನ್ನು ನಾವು ಯಾವ ರೀತಿ ಮಾಡಿಕೊಂಡ್ರೂ ಅದರಲ್ಲಿ ದೋಷಗಳು ನಮಗೆ ಕಂಡುಬರುವಂಥ ಸಂದರ್ಭದಲ್ಲಿ ಜನಸಂಖ್ಯೆಯ, ಇದನ್ನು ನಾವು ಕನ್ನಡ ಯಾವುದು ಎಕ್ಸ್ಪ್ಲನೇಷನ್ ಕೊಡೋದಾದರೆ, ಜನಸಂಖ್ಯೆಯ ಮಾನದಂಡದ ನೈಜ ಬೆಲೆ ಮತ್ತು ಅದರ ಅಂದಾಜು ಬೆಲೆ, ನೈಜ ಬೆಲೆ ಆ್ಯಕ್ಚುಯಲ್ ವ್ಯಾಲ್ಯೂ ಮತ್ತು ಅದರ ಅಂದಾಜು ಬೆಲೆ, ಇದರ ವ್ಯತ್ಯಾಸವನ್ನು ಮಾದರಿ ದೋಷಗಳು ಅಂತ ಹೇಳ್ತೇವೆ. ಜನಸಂಖ್ಯೆಯ ಮಾನದಂಡದ ಅಡಿಯಲ್ಲಿ ಅಂತ ಹೇಳಿದ್ರೆ, ಅಲ್ಲಿ ನಾವು ಯಾವ ಒಂದು ಪಾಪ್ಯುಲೇಷನ್ ಅಂತ ಕನ್ಸಿಡರ್ ಮಾಡಿದ್ದೇವೆ, ಪ್ಯಾರಾಮೀಟರ್ ಆಫ್ ದ ಪಾಪ್ಯುಲೇಷನ್, ಯಾವ ಒಂದು ಜನಸಂಖ್ಯೆಯಿಂದ ನಾವು ತೆಗೆದುಕೊಂಡಿದ್ದೇವೆ. ಅಲ್ಲಿ ಜನಸಂಖ್ಯೆ ಅಂದ್ರೇನು, ಯೂನಿವರ್ಸ್ ಅಂದ್ರೇನು ಅಂತ ತಿಳ್ಕೊಂಡೆವು. ಒಂದು ಸಮುದಾಯದಿಂದ ತೆಗೆದುಕೊಂಡಂಥ ಒಂದು ಸ್ಯಾಂಪಲ್ ಏನಿದೆ, ಆ ಸ್ಯಾಂಪಲನ್ನು ನಾವು ಲಾಟ್ರಿ ವಿಧಾನದಲ್ಲಿ ಆಯ್ಕೆ ಮಾಡಿಕೊಂಡಿರ್ಬೋದು, ಅಥವಾ ಏನು ಆಲ್ರೆಡಿ ಪೂರ್ವ ನಿರ್ಧರಿತವಾದಂತಹ ಏನು ಲಾಟ್ರಿ ವಿಧಾನದಲ್ಲಿ ಆಯ್ಕೆ ಮಾಡಿಕೊಂಡಂಥ ನಂಬರ್ಸಿನ ಮೂಲಕ ನಾವು ಸ್ಯಾಂಪಲನ್ನು ನಿರ್ಧಾರ ಮಾಡಿರ್ಬೋದು. ಯಾವುದೇ ಸ್ಯಾಂಪಲ್ಗಳನ್ನು ತೆಗೆದುಕೊಂಡ್ರೂ ಅದರಲ್ಲಿ ಎರರ್ಸ್ ಅಂತ ನಾವು ಹೇಗೆ ಲೆಕ್ಕ ಹಾಕ್ತೇವೆ, ನಿಜವಾದ ಮೌಲ್ಯ ಆ್ಯಕ್ಚುಯಲ್ ವ್ಯಾಲ್ಯೂ ಅಂತ ನಾವೇನು ಹೇಳ್ತೇವೆ, ನೈಜ ಬೆಲೆ ಮತ್ತು ಅಂದಾಜು ಬೆಲೆ, ನೈಜ ಬೆಲೆ ಮತ್ತು ಅಂದಾಜು ಬೆಲೆಯ ನಡುವಿನ ವ್ಯತ್ಯಾಸವನ್ನು ಸ್ಯಾಂಪ್ಲಿಂಗ್ ಎರರ್ ಅಂತ ಹೇಳ್ತೇವೆ. ದ ಸ್ಯಾಂಪ್ಲಿಂಗ್ ಎರರ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಆ್ಯಕ್ಚುಯಲ್ ವ್ಯಾಲ್ಯೂ ಆ್ಯಂಡ್ ಎಸ್ಟಿಮೇಟ್ ವ್ಯಾಲ್ಯೂ. ಅದರಲ್ಲಿ ಆ್ಯಕ್ಚುಯಲ್ ವ್ಯಾಲ್ಯೂ ಮತ್ತು ಎಸ್ಟಿಮೇಟ್ ವ್ಯಾಲ್ಯೂ ಅಂತ ನಾವು ಯಾವುದನ್ನು ಪರಿಗಣಿಸ್ತೇವೆ, ಆಫ್ ಎ ಪ್ಯಾರಾಮೀಟರ್ ಆಫ್ ದ ಪಾಪ್ಯುಲೇಷನ್. ಸಿ, the difference between the actual value of a parameter of the population and its estimate value is the sampling error. ಹಾಗೆ ಈ ಸ್ಯಾಂಪ್ಲಿಂಗ್ ಎರರನ್ನು ನಾವು ಒಂದು ಲೆಕ್ಕಾಚಾರ ಮಾಡುವಂತಹ ವಿಧಾನವನ್ನು ಒಂದು ಎಕ್ಸಾಂಪಲ್ ಮೂಲಕ ಎಕ್ಸ್ಪ್ಲನೇಷನ್ ಕೊಡಬೇಕಾಗ್ತದೆ. 4 ಮಾರ್ಕ್ಸ್ ಇದಿದೆ. ಸ್ಯಾಂಪ್ಲಿಂಗ್ ಎರರ್ನ ಬಗ್ಗೆ ಒಂದು ಕ್ವಶನ್ ಇದೆ, ಮಾದರಿ ಆಯ್ಕೆಯ ದೋಷಗಳ ಬಗ್ಗೆ ಒಂದು ಉದಾಹರಣೆಯೊಂದಿಗೆ ವಿವರಿಸಿ. ಎಕ್ಸ್ಪ್ಲೈನ್ ವಿತ್ ಎ ಸೂಟೇಬಲ್ ಎಕ್ಸಾಂಪಲ್. ಏನು, ರೈಟ್ ಎ ಶಾರ್ಟ್ ನೋಟ್ ಆನ್ ಸ್ಯಾಂಪ್ಲಿಂಗ್ ಎರರ್ ವಿತ್ ಎ ಸೂಟೇಬಲ್ ಎಕ್ಸಾಂಪಲ್ ಅಂತ ಒಂದು ಕ್ವಶನ್ ಇದ್ದರೆ 4 ಮಾರ್ಕ್ಸ್ ಇದು. ಸ್ಯಾಂಪ್ಲಿಂಗ್ ಎರರ್ ಅಂದರೆ ಏನು, ಅದರ ಕ್ಯಾಲ್ಕುಲೇಷನ್ ಫಾರ್ಮುಲಾ ಏನು, ಇಷ್ಟು ಬರೆದ ಮೇಲೆ ಎಕ್ಸಾಂಪಲ್ ತಗೊಂಡ್ರೆ, ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಎಕ್ಸಾಂಪಲನ್ನೇ ನಾವು ಹೇಳೋದಾದರೆ, ಕನ್ಸಿಡರ್ ಎ ಕೇಸ್ ಆಫ್ ಇನ್ಕಮ್ಸ್ ಆಫ್ 5 ಫಾರ್ಮರ್ಸ್, 5 ರೈತರ ಒಂದು ಆದಾಯವನ್ನು ಪರಿಗಣಿಸಿದ್ದೇವೆ. ಆಫ್ ಎ ಪರ್ಟಿಕ್ಯುಲರ್ ರೀಜನ್, ಒಂದು
ಯಾವುದರಲ್ಲಿ ಪ್ರಾದೇಶಿಕ ನೆಲೆಯಲ್ಲಿ ಒಂದು ಪ್ರದೇಶದ 5 ರೈತರನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. 5 ರೈತರ ಆದಾಯವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ದ ಇನ್ಕಮ್ ಆಫ್ ದ 5 ಮೆಂಬರ್ಸ್ 5 ಏನು ಆಫ್ ದ ಫಾರ್ಮರ್ಸ್ ಆರ್ ರುಪೀಸ್ 500, 550, 600, 650, 700 ರುಪೀಸ್ ಅಂತ ಪರ್ ಡೇಗೆ ಅವನ ಆದಾಯ ಎಷ್ಟು 5 ಜನರಿಗೆ 500 ರೂಪಾಯಿ ಒಬ್ಬಂದು, ಇನ್ನೊಬ್ಬನದು 550, ಆಮೇಲೆ ಅನದರ್ ಒನ್ 600, 650, 700. ಈಗ ದೆರ್ ಆರ್ ಏನು ಇನ್ಕಮ್ ಆಫ್ ದ 5 ಫಾರ್ಮರ್ಸ್ ಇದೆ. ದೆರ್ ಆರ್ 5 ಇನ್ಕಮ್ಸ್ 5 ಆದಾಯಗಳು, 5 ಜನರ ಆದಾಯ ಇದೆ. ಈಗ ಇದರಲ್ಲಿ 5 ಜನರ ಆದಾಯವನ್ನು ನಾವು ಪರಿಗಣಿಸಿಕೊಂಡು ಅದರ ಸರಾಸರಿಯನ್ನು ತೆಗೆದುಕೊಂಡ್ರೆ ದ ಪಾಪ್ಯುಲೇಷನ್ ಎವರೇಜ್, ಈಗ ನಮ್ಮಲ್ಲಿರೋದೇನು 5 ಜನರ ಆದಾಯ ಇದೆ, ಒಂದು ಪಾಪ್ಯುಲೇಷನ್ ಅಂತ ಹೇಳೋದು. ಅದನ್ನೇ ನಾವು ವಿಶ್ವ ಅಥವಾ ನಾವು ಪರಿಗಣಿಸಲ್ಪಟ್ಟಂತಹ ಒಂದು ಏನು ಯೂನಿವರ್ಸ್ ಅಂತ ಕರೆದೆವು. ಪಾಪ್ಯುಲೇಷನ್ ಜನಸಂಖ್ಯೆ ಅಂತ ಕರೆದೆವು. ನಾವು ತೆಗೆದುಕೊಂಡದ್ದು ನಮ್ಮ ಸಮೀಕ್ಷೆಗೆ ತೆಗೆದುಕೊಂಡಂತಹ ಒಂದು ಟಾಪಿಕ್ ಏನಿದೆ, ಒಂದು ಪ್ರದೇಶದ 5 ಜನರ ಆದಾಯವನ್ನು ತೆಗೆದುಕೊಂಡಿದ್ದೀವಿ. ಆ 5 ಜನರ ಆ್ಯಕ್ಚುಯಲ್ ಎವರೇಜ್ ಎಷ್ಟು ಅಂತ ನೋಡೋದು ಫಸ್ಟ್. ಅಲ್ಲಿ ದ ಪಾಪ್ಯುಲೇಷನ್ ಎವರೇಜ್, ಇದು ಜನಸಂಖ್ಯೆ ಅಂತ ಹೇಳೋದು. ಕ್ಲಿಯರ್ ಆಯ್ತು ನಿಮಗೆ? ಜನಸಂಖ್ಯೆ ಮತ್ತು ಸ್ಯಾಂಪಲ್ ಇದು ಕ್ಲಿಯರ್ ಆದರೆ ನಮಗೆ ಸ್ಪಷ್ಟವಾಗಿ ಏನು ನಮಗೆ ಬರೀಲಿಕ್ಕೆ ಆಗ್ತದೆ, ಯಾವುದೇ ಡೌಟ್ ಇಲ್ಲದೆ ಎಕ್ಸಾಮಿಗೆ ಉತ್ತರಿಸ್ಲಿಕ್ಕೆ ಬರ್ತದೆ. ಇಲ್ಲಿ ಮೇಯ್ನ್ ಏನಿದೆ, ಜನಸಂಖ್ಯೆ ಅಂದರೆ ಏನು, ಸ್ಯಾಂಪಲ್ ಅಂದರೆ ಏನು ಅಂತ ಗೊತ್ತಿರಬೇಕು, ಮಾದರಿ ಅಂದರೆ ಏನು ಅಂತ. ಈಗ ನಾವು ತೆಗೆದುಕೊಂಡಂಥದ್ದು 5 ಜನರ ಆದಾಯದ ಒಂದು ಯೂನಿವರ್ಸ್, ಒಂದು ಪಾಪ್ಯುಲೇಷನ್. ಅದರ ಪಾಪ್ಯುಲೇಷನ್ ಎವರೇಜ್ ಕಂಡುಹಿಡಿಯೋದು ಹೇಗೆ? 5 ಜನರ ಆದಾಯವನ್ನು ಒಟ್ಟು ಕೂಡಿಸಿದ್ದೇವೆ ಬೈ ಆ್ಯಡಿಂಗ್ ಆಲ್ ದ 5 ಇನ್ಕಮ್ಸ್ 500, 550, 600, 650, 700 ಡಿವೈಡೆಡ್ ಬೈ 5. ಎವರೇಜ್ ಮಾಡಬೇಕಾದ್ರೆ ನಂಬರ್ ಆಫ್ ಪರ್ಸನ್ನಿಂದ ಡಿವೈಡ್ ಮಾಡ್ತೇವೆ. ಏನು ಟೋಟಲ್ ಆಫ್ ದ ಇನ್ಕಮ್ ಡಿವೈಡೆಡ್ ಬೈ ನಂಬರ್ ಆಫ್ ಫಾರ್ಮರ್ಸ್. ಈಗೇನಾಯಿತು? 3000 ಡಿವೈಡೆಡ್ ಬೈ 5. ಟೋಟಲ್ ಸಮ್ ಆಫ್ ದ ಏನು 5 ಇನ್ಕಮ್ಸ್ ಈಸ್ ಈಕ್ವಲ್ ಟು 3000 divided by 5 is equal to 600. The population average we get 600 rupees. Average income of the 5 farmers is 600. Let us select a sample of 2 individuals. ಈಗೇನು ನಾವು ಈ ಯೂನಿವರ್ಸಿನಿಂದ ಈ ಪಾಪ್ಯುಲೇಷನಿಂದ 5 ಜನರ ಪಾಪ್ಯುಲೇಷನಿಂದ ಒಂದು ಸ್ಯಾಂಪಲನ್ನು ಆಯ್ಕೆ ಮಾಡಿಕೊಳ್ಳೋದು. ಅದರಲ್ಲಿ 2 ಆಗ್ಬೋದು, 3 ಆಗ್ಬೋದು, ಹೀಗೆ ನೀವು ಸ್ಯಾಂಪಲ್ ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸಾಂಪಲಲ್ಲಿ ಏನಿದೆ, ವಿ ಸಿಲೆಕ್ಟ್ ಓನ್ಲಿ 2 ಇಂಡಿವಿಜುವಲ್ಸ್, 2 ಜನರ ಆದಾಯವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಒಂದು ಸ್ಯಾಂಪಲನ್ನು ಏನು ಮಾಡಿದ್ದೇವೆ, ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ ಆಗಿ ತೆಕ್ಕೊಂಡೆವು. ಈಗ ನೋಡಿ, ದೇಯರ್ ಇನ್ಕಮ್ಸ್ ಆರ್ 500 ಆ್ಯಂಡ್ 600. ಇಲ್ಲಿ ಯಾರೂ ಆಗ್ಬೋದು. ಈಗ ನಿಮ್ಮ ಎಕ್ಸಾಂಪಲಲ್ಲಿ 500 ತಗೊಂಡು ಇನ್ನೊಂದರಲ್ಲಿ 650 ತಗೊಳ್ಬೋದು. ಟೆಕ್ಸ್ಟ್ ಬುಕ್ ಎಕ್ಸಾಂಪಲಲ್ಲಿ ಏನಿದೆ 500 ಆ್ಯಂಡ್ 600. ಏನು ಲಾಟ್ರಿ ಮೆಥಡ್ ಯೂಸ್ ಮಾಡ್ಬೋದು. ಯಾವ ಮೆಥಡನ್ನು ಯೂಸ್ ಮಾಡಿಕೊಂಡು ಅಲ್ಲಿ ಒಂದು ಸ್ಯಾಂಪಲನ್ನು ನೀವು ಸಿಲೆಕ್ಟ್ ಮಾಡಬೇಕು. ಈಗ ಲೆಟ್ ಅಸ್ ಸಿಲೆಕ್ಟ್ ಎ ಸ್ಯಾಂಪಲ್ ಆಫ್ 2 ಇಂಡಿವಿಜುವಲ್ಸ್. ಈಗೇನಿದೆ, ದೇರ್ ಇನ್ಕಮ್ಸ್ ಆರ್ 500 ಆ್ಯಂಡ್ 600. in my example there is 500 and 600. ಬೇರೆ ಸಹ ತೆಗೆದುಕೊಳ್ಬೋದು. ಈಗ ಈ ಎಕ್ಸಾಂಪಲಲ್ಲಿ ತೆಗೆದುಕೊಂಡಾಗ ಈ ಸ್ಯಾಂಪಲಲ್ಲಿ ದ ಸ್ಯಾಂಪಲ್ ಎವರೇಜ್, ಲೆಟ್ ಅಸ್ ಕ್ಯಾಲ್ಕುಲೇಟ್ ಸ್ಯಾಂಪಲ್ ಎವರೇಜ್ ಈಸ್ ಈಕ್ವಲ್ ಟು 500 plus 600 divided by 2. There are only 2 members, so average of 2 is equal to 550. Then sample error ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮಗೆ ಟ್ರೂ ವ್ಯಾಲ್ಯೂ ಆರ್ ಆ್ಯಕ್ಚುಯಲ್ ವ್ಯಾಲ್ಯೂ ಮೈನಸ್ ಎಸ್ಟಿಮೇಟ್ ವ್ಯಾಲ್ಯೂ. ಆ್ಯಕ್ಚುಯಲ್ ವ್ಯಾಲ್ಯೂ ಟ್ರೂ ವ್ಯಾಲ್ಯೂ ಅಥವಾ ನಾವು ಆ್ಯಕ್ಚುಯಲ್ ವ್ಯಾಲ್ಯೂ ಅಂತ ಬರೆದ್ರೆ ಏನಿದೆ,
ಟ್ರೂ ವ್ಯಾಲ್ಯೂ ಎಷ್ಟು ಬರ್ತದೆ? 600. ಟ್ರೂ ವ್ಯಾಲ್ಯೂ ಇಸ್ 600 ಮೈನಸ್ ಸ್ಯಾಂಪಲ್ ಎರರ್ 550. ವಾಟ್ ಈಸ್ ದಟ್? ಸ್ಯಾಂಪಲ್ ಆ್ಯವರೇಜ್. ಸ್ಯಾಂಪಲ್ ಆ್ಯವರೇಜ್ ಗೊತ್ತಾಯಿತು. ಎಸ್ಟಿಮೇಟ್ ವ್ಯಾಲ್ಯೂ ದೆನ್ ಈಕ್ವಲ್ ಟು 50. 600 ಮೈನಸ್ 550 50. ಏನು ಹೇಳ್ತೇವೆ? ಈ 50 ಎಂಬುದೇನಿದೆ ಇದು ಸ್ಯಾಂಪಲ್ ಎರರ್. ನಾವು ಏನು ಪಾಪ್ಯುಲೇಷನ್ನ ಬಗ್ಗೆ ಅಧ್ಯಯನ ಮಾಡ್ತಾ ಹೋದರೆ, ಪಾಪ್ಯುಲೇಷನ್ನ ಒಂದು ಸಮೀಕ್ಷೆ ಮಾಡಿದಾಗ ನಮಗೆ 600 ಬರ್ತದೆ. ಸ್ಯಾಂಪಲನ್ನು ನಾವು ಅಧ್ಯಯನ ಮಾಡಿದರೆ ಸ್ವಲ್ಪ ಆ್ಯವರೇಜ್ ಕಂಡು ಬರ್ತದೆ. ಈಗ ನಾವು ಯಾವುದೇ ಒಂದು ಪಾಪ್ಯುಲೇಷನಲ್ಲಿ ಒಂದು ಸ್ಯಾಂಪಲನ್ನು ಮಾತ್ರ ಪರಿಗಣಿಸಿ ವ್ಯಾಲ್ಯೂ ಮಾಡಿದರೆ, ಸರ್ವೆ ಮಾಡಿದರೆ, ದೆರ್ ವಿಲ್ ಬಿ ಎ ಸ್ಯಾಂಪ್ಲಿಂಗ್ ಎರರ್. ಅಂದರೆ ಅಕ್ಯುರೇಟ್ ವ್ಯಾಲ್ಯೂ ಬರೋದಿಲ್ಲ. ಇದು ಯೂನಿವರ್ಸಲ್ಲಿ ನಮಗೆ ಬರುವಂಥ ಏನು ರಿಸಲ್ಟ್ ಏನಿದೆ ಅದಕ್ಕಿಂತ ಸ್ವಲ್ಪ ಕಡಿಮೆ ರಿಸಲ್ಟನ್ನು ನಾವು ಸ್ಯಾಂಪಲಲ್ಲಿ ಕಾಣ್ತೇವೆ. ಯೂನಿವರ್ಸಿಫಿಕೇಷನ್ ಮಾಡುವಾಗ, ಅದನ್ನು ಸಾರ್ವತ್ರೀಕರಣಗೊಳಿಸುವಾಗ ನಾವು ಈ ಸ್ಯಾಂಪ್ಲಿಂಗ್ ಎರರ್ ಏನಿದೆ, ಮಾದರಿ ಆಯ್ಕೆಯ ದೋಷಗಳೇನಿದೆ ಅದನ್ನು ಸಹ ನಾವು ಗಮನದಲ್ಲಿಟ್ಕೊಳ್ಬೇಕು ಎಂಬ ಒಂದು ವಿಷಯ ಇದರಿಂದ ಸಿಗ್ತದೆ. ನಾವು ಸ್ಯಾಂಪಲ್ಗಳನ್ನು ಆಯ್ಕೆ ಮಾಡಿಕೊಂಡಾಗಲೂ ಅದರಲ್ಲಿ ಮಾದರಿ ಆಯ್ಕೆಯ ದೋಷಗಳು ಕಂಡುಬರ್ತದೆ. ಯಾವ ರೀತಿ ನಾವು ಒಟ್ಟಾರೆ ಅಧ್ಯಯನದಲ್ಲಿ ಕಂಡುಕೊಂಡಂಥ ಪರಿಣಾಮ ಏನಿದೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಮಟ್ಟದ ದೋಷಗಳು, ಕಡಿಮೆ ಮಟ್ಟದ ಪರಿಣಾಮಗಳು, ಫಲಿತಾಂಶಗಳು ಮಾದರಿ ಆಯ್ಕೆಯಲ್ಲಿ ಕಂಡುಬರ್ತದೆ. ಮಾದರಿ ಆಯ್ಕೆಯಲ್ಲಿ ನಮಗೆ ದೋಷಗಳು ಇದ್ದೇ ಇದೆ ಅಂತ ಹೇಳೋದು. ಅದರಲ್ಲೂ ಮಾದರಿ ಅಲ್ಲದ ಆಯ್ಕೆಗಳು ಅಂತಿದೆ, ನಾನ್ ಸ್ಯಾಂಪ್ಲಿಂಗ್ ಎರರ್ಸ್ ಅಂತ ಹೇಳ್ತೇವೆ. ಮಾದರಿ ಅಲ್ಲದ ಆಯ್ಕೆಗಳು ಅಂತ ಹೇಳಿದರೆ ಯಾವುದೇ ಈ ಲಾಟ್ರಿ ಮೆಥಡ್ ಆಗಲಿ ಅಥವಾ ರೆಡಿ ರೆಕನರ್ ಏನಿದೆ ಅದನ್ನು ಉಪಯೋಗಿಸ್ಕೊಂಡು ಮಾಡಿದಂಥ ಆಯ್ಕೆಗಳಲ್ಲದೇ ಇದ್ದರೆ ಅದು ಮಾದರಿ ಆಯ್ಕೆಗಳಲ್ಲ. ಅದರಲ್ಲಿ ಏನಿದೆ ಇದಕ್ಕಿಂತಲೂ ಹೆಚ್ಚಿನ ದೋಷಗಳು ಕಂಡುಬರ್ತದೆ. ಮಾದರಿ ಅಲ್ಲದ ಆಯ್ಕೆಗಳಲ್ಲಿ ದೋಷಗಳ ಪ್ರಮಾಣ ಹೆಚ್ಚು. ಹಾಗೆ ಇನ್ನೊಂದು ವಿಚಾರ ಇದೆ, ನಾವು ತೆಗೆದುಕೊಂಡಂಥ ಮಾದರಿಗಳು ಹೆಚ್ಚಾದಲ್ಲಿ, ಈಗ ನಾವು 2 ಜನರ ಬದಲಾಗಿ 3 ತೆಗೆದುಕೊಂಡ್ರೆ ಹೆಚ್ಚು ಮಾದರಿಯನ್ನು, ಸ್ಯಾಂಪಲ್ಸನ್ನು ನಾವು ಹೆಚ್ಚು ತಗೊಂಡ್ರೆ, ಈಗ ಅರ್ಧದಷ್ಟು ಪಾಪ್ಯುಲೇಷನನ್ನು ಕನ್ಸಿಡರ್ ಮಾಡಿದರೆ ಎರರ್ ಕಡಿಮೆ. ಹಾಗೆ ನಮ್ಮ ಪೋರ್ಷನ್ ಕಡಿಮೆ ಇದ್ದಷ್ಟು ಎರರ್ ಹೆಚ್ಚು. ಸ್ಯಾಂಪಲ್ಗಳ ಪ್ರಮಾಣ ಹೆಚ್ಚಿದ ಹಾಗೆ ನಮಗೆ ದೋಷಗಳು ಕಡಿಮೆ ಆಗ್ತಾ ಬರ್ತದೆ. ಮಾದರಿ ಆಯ್ಕೆಯ ದೋಷಗಳಲ್ಲಿ ನಾವು ತೆಗೆದುಕೊಂಡಂಥ ಸ್ಯಾಂಪಲ್ನ ಪ್ರಮಾಣ ಹೆಚ್ಚಿದಷ್ಟು ದೋಷಗಳು ಕಡಿಮೆ. ಈ ವಿಚಾರವೂ ಇದೆ. ಇದಿಷ್ಟು ನಾವಿಲ್ಲಿ ಮಾದರಿ ಆಯ್ಕೆಯ ದೋಷಗಳಲ್ಲಿ ಕಂಡುಕೊಳ್ಳುವಂಥದ್ದು. ಮಾದರಿ ಆಯ್ಕೆಯ ದೋಷಗಳಂದರೆ ಏನು, ಒಂದು ಉದಾಹರಣೆಯಿಂದ ಅದನ್ನು ವಿವರಿಸಿ ಅಂತ ಕೇಳ್ತಾರೆ. ನೆಕ್ಸ್ಟು ನಾವು ದತ್ತಾಂಶಗಳ ಸಂಗ್ರಹಣೆಯಲ್ಲಿ ಈ ದತ್ತಾಂಶಗಳನ್ನು ಹೇಗೆ ಸಂಗ್ರಹಿಸುವುದು, ಈ ವಿಧಾನಗಳನ್ನೆಲ್ಲ ತಿಳ್ಕೊಂಡೆವು. ಹಾಗೆ ನಮ್ಮ ರಾಷ್ಟ್ರದಲ್ಲಿ, ನಮ್ಮ ದೇಶದಲ್ಲಿ ಯಾವ ಎಲ್ಲ ಸಂಸ್ಥೆಗಳು ಈ ಆರ್ಥಿಕ ಅಂಕಿಅಂಶಗಳನ್ನು ಸಂಗ್ರಹಿಸ್ತದೆ ಎಂಬುದರ ಬಗ್ಗೆ ಆ ಸಂಸ್ಥೆಗಳ ಒಂದು ಮಾಹಿತಿಯನ್ನು ನೀವು ತಿಳ್ಕೊಳ್ಳುವಂಥ ಅಗತ್ಯ ಇದೆ. ಅದರಲ್ಲಿ ದ ಏಜೆನ್ಸೀಸ್ ಟು ಕಲೆಕ್ಟ್, ಪ್ರೋಸೆಸ್ ಆ್ಯಂಡ್ ಟ್ಯಾಬ್ಯುಲೇಟ್ ದ ಸ್ಟ್ಯಾಟಿಸ್ಟಿಕಲ್ ಡೇಟಾ ಅಂತ ಏನಿದೆ, ಅದರಲ್ಲಿ ನ್ಯಾಷನಲ್ ಲೆವೆಲ್ ಏಜೆನ್ಸೀಸ್, ಯು ಶುಡ್ ನೋ ಸಮ್ ಏಜೆನ್ಸೀಸ್, ನಮ್ಮ ದೇಶದಲ್ಲಿ ಯಾವ ಸಂಸ್ಥೆಗಳು ಈ ಕೆಲಸ ಮಾಡ್ತದೆ, ನಮಗೆ ಯಾವ ಎಲ್ಲ ಮಾಹಿತಿಗಳು, ದತ್ತಾಂಶಗಳು, ಆರ್ಥಿಕ ದತ್ತಾಂಶಗಳು, ಅಂಕಿಅಂಶಗಳಲ್ಲಿ ನಮಗೆ ಸಿಗುವಂಥ ಮಾಹಿತಿಗಳು ಎಲ್ಲೆಲ್ಲಿ ಸಿಗ್ತದೆ ಮತ್ತು ಯಾವ ಸಂಸ್ಥೆಗಳು ಅದನ್ನು ಕಾರ್ಯನಿರ್ವಹಿಸ್ತದೆ ಎಂಬುದರ ಒಂದು ನಾಲೆಜನ್ನು ನಾವು ತಿಳ್ಕೊಳ್ಳೋದಕ್ಕಾಗಿ ಕೆಲವು ಸಂಸ್ಥೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ಕ್ವಶನ್ ಇದೆ. ಎಬ್ರಿವೇಷನ್ಸ್ ಅಂದರೆ ಇದರ
ವಿಸ್ತರಿಸಿ, NSSO ಇದನ್ನು ವಿಸ್ತರಿಸಿ, CSO ಇದನ್ನು ವಿಸ್ತರಿಸಿ, ಹಾಗೆ DGCIS ಇದನ್ನು ವಿಸ್ತರಿಸಿ. ಇದನ್ನೆಲ್ಲ ನಿಮಗೆ ಕ್ವಶನ್ಸ್ ಇದೆ 1 ಮಾರ್ಕ್ಸಿಗೆ. ಹಾಗೆ ಇವುಗಳೆಲ್ಲ ಏನಾಗಿವೆ, ಏಜೆನ್ಸೀಸ್ ಆಗಿದೆ, ನ್ಯಾಷನಲ್ ಲೆವೆಲ್ ಏಜೆನ್ಸೀಸ್, ರಾಷ್ಟ್ರಮಟ್ಟದ ಒಂದು ಸಂಸ್ಥೆಗಳಾಗಿವೆ. ಯಾವುದರ ಕೆಲಸ ಮಾಡ್ತದೆ, ಸಾಂಖ್ಯಿಕ ದತ್ತಾಂಶಗಳನ್ನು ಸಂಗ್ರಹಿಸಿ ಕ್ರಮಬದ್ಧಗೊಳಿಸಿ ಪಟ್ಟಿ ಮಾಡುವ ರಾಷ್ಟ್ರಮಟ್ಟದ ಸಂಸ್ಥೆಗಳು ಅಂತ ಹೇಳ್ತೇವೆ. ಅದರಲ್ಲಿ ಒಂದನೇ ವಿಚಾರ ಏನಿದೆ, ಸೆನ್ಸಸ್ ಆಫ್ ಇಂಡಿಯಾ. ಇದೇನು, ಭಾರತದ, ಕನ್ನಡ ಆದರೆ ಭಾರತದ ಜನಗಣತಿ ಒಂದು ಸಂಸ್ಥೆ, ಇದು ರಾಷ್ಟ್ರೀಯ ಸಂಸ್ಥೆ. ಇದೇನು ಕಾಲಕಾಲಕ್ಕೆ ಜನಗಣತಿಯನ್ನು ಮಾಡ್ತದೆ. 10 ವರ್ಷಗಳಿಗೊಮ್ಮೆ ಜನಗಣತಿಯ ಆಧಾರದಲ್ಲಿ ಆರ್ಥಿಕ ಸಂಗತಿಗಳನ್ನು, ಆರ್ಥಿಕ ವಿಚಾರಗಳನ್ನು, ಇಕನಾಮಿಕ್ ಸ್ಟ್ಯಾಟಿಸ್ಟಿಕಲ್ ಫ್ಯಾಕ್ಟ್ಸನ್ನು ಏನು ಮಾಡ್ತದೆ, ಕಲೆಕ್ಟ್ ಮಾಡ್ತದೆ, ಪ್ರೋಸೆಸ್ ಮಾಡ್ತದೆ ಮತ್ತು ಟ್ಯಾಬ್ಲೆಟ್ ಮಾಡಿ ಇಟ್ಕೊಳ್ತದೆ. ದಾಖಲೆಗಳು, ನಿಮಗೆಲ್ಲ ಅಂಕಿಅಂಶಗಳು ಭಾರತದ ಜನಗಣತಿಯಿಂದ, ಸೆನ್ಸಸ್ ಆಫ್ ಇಂಡಿಯಾದಿಂದ ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೆ ಆಗ್ತದೆ. ಅದು ಆ ಕೆಲಸ ಮಾಡುವಂಥದ್ದು ಸೆನ್ಸಸ್ ಆಫ್ ಇಂಡಿಯಾ ಎಂಬ ಸಂಸ್ಥೆ. ಹಾಗೆ ಇನ್ನೊಂದೇನಿದೆ, NSSO ಅಂಥೇಳಿ, ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಸಂಘಟನೆ, ಅಥವಾ ಇದರ ಫುಲ್ ಫಾರ್ಮ್ ಏನಿದೆ, ನ್ಯಾಷನಲ್ ಸ್ಯಾಂಪಲ್ ಸರ್ವೆ, ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್. ಕನ್ನಡ ಆದರೆ ಕನ್ನಡ, ಇಂಗ್ಲೀಷಿಗೆ ನೆನ್ಪಿಟ್ಕೊಳ್ಳಿಕ್ಕೆ ಇಂಗ್ಲೀಷ್ ವರ್ಡ್ಸ್ ಈಸಿ ಇದೆ. ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್, 1 ಮಾರ್ಕ್ಸ್. ಏನೆಲ್ಲ ಮಧ್ಯದಲ್ಲಿ ಯಾವುದೇ ಬೇರೆ ವಿಚಾರ ಬರೆದ್ರೆ ಮಾರ್ಕ್ಸ್ ಹೋಗ್ತದೆ. ಎಬ್ರಿವೇಷನ್, ಎಕ್ಸ್ಪಾನ್ಷನ್ ಆಫ್ ದ ಎಬ್ರಿವೇಷನ್ ಏನಿದೆ ಅದರ ಸಂಕ್ಷಿಪ್ತ ರೂಪ ಇದೆ, ಅದನ್ನು ನಾವು ಎಕ್ಸ್ಪಾಂಡ್ ಮಾಡೋದಾದರೆ ಇದ್ದ ಹಾಗೆ ಹೇಳಬೇಕು. ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್, ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಸಂಘಟನೆ, ಸಂಸ್ಥೆ ಅಥವಾ ಸಂಘಟನೆ, ಹೀಗೆ ಬರ್ತದೆ ಕನ್ನಡ. ಹಾಗೆ CSO, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್. ಇಲ್ಲಿಯೂ ಹಾಗೆ ಕೇಂದ್ರೀಯ ಅಂಕಿಅಂಶಗಳ ಸಂಘಟನೆ, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್, ಕೇಂದ್ರೀಯ ಅಂಕಿಅಂಶಗಳ ಸಂಘಟನೆ. CSO ಅಂದರೆ ಏನು ಅಂತ 1 ಮಾರ್ಕ್ಸಿಗೆ ಇದೆ. ಹಾಗೆ NSSO ಅಂದರೆ ಏನು ಅಂತ 1 ಮಾರ್ಕ್ಸಿಗೆ ಇದೆ. NSSO, CSO, ಸೆನ್ಸಸ್ ಆಫ್ ಇಂಡಿಯಾ ಕ್ಲಿಯರ್ ಆಯಿತು. ಇಂದು RGI ಇನ್ನೊಂದು ವಿಚಾರ, ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ. ಜನರಲ್ ಆಫ್ ಇಂಡಿಯಾ ಭಾರತದ ಏನು ರಿಜಿಸ್ಟ್ರಾರ್ ಜನರಲ್ ಅಂತ ಹಾಗೆ ಕನ್ನಡ ಹಾಗೆ ಬರೆಯಲಿಕ್ಕೆ. ಆಮೇಲೆ DGCIS, ಡೈರೆಕ್ಟರೇಟ್ ಆಫ್, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಂಗ್ಲೀಷ್ ವರ್ಡೇ ಕೊಟ್ಟಿದ್ದಾರೆ, ಡೈರೆಕ್ಟರೇಟ್ ಆಫ್ ಜನರಲ್ ಆಫ್ ಜನರಲ್ ಆಫ್ ಕಮರ್ಷಿಯಲ್ ಇಂಟೆಲಿಜೆನ್ಸ್, commercial intelligence and statistics. Directorate General of Commercial Intelligence and ಸ್ಟ್ಯಾಟಿಸ್ಟಿಕ್ಸ್, ಕನ್ನಡ ಹಾಗೆ ಬರೀರಿ, ಅದರ ಟ್ರಾನ್ಸ್ಲೇಷನ್ ಹಾಗೆ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ನೀವು ಟ್ರಾನ್ಸ್ಲೇಟ್ ಮಾಡಿ ಬರೆಯೋದಕ್ಕಿಂತ ಇಂಗ್ಲೀಷ್ ವರ್ಡನ್ನೇ ಬರೆಯೋದು ಸುಲಭ, ನೆನ್ಪಿಟ್ಕೊಳ್ಳಿಕ್ಕೂ ಸುಲಭ.
CSO, Central Statistical Organization, RGI, Registrar General of India, DGCIS, Directorate General of Commercial Intelligence and Statistics. ಹೀಗೆ ನಮ್ಮಲ್ಲಿ 5 ಸಂಸ್ಥೆಗಳನ್ನು, ಸಾಕಷ್ಟು ಸಂಸ್ಥೆಗಳಿದೆ, ಪ್ರಾಮುಖ್ಯವಾದಂಥ ಇಂಪಾರ್ಟೆಂಟ್ ನ್ಯಾಷನಲ್ ಲೆವೆಲ್ ಏಜೆನ್ಸೀಸ್ ಸೆನ್ಸಸ್ ಆಫ್ ಇಂಡಿಯಾ, NSSO, CSO, RGI, DGCIS. ಹೀಗೆ 5 ಸಂಸ್ಥೆಗಳನ್ನು, ಅದರ ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕು. 1 ಮಾರ್ಕ್ಸಿಗೆ ನಿಮಗೆ ಅದರ ವಿಸ್ತಾರ ರೂಪ ಕೇಳ್ತಾರೆ. ಹಾಗೆ ಇನ್ನೊಂದು ಟಾಪಿಕ್ ಏನಿದೆ, NSSO, ಇದರ ಬಗ್ಗೆ ಸಾಕಷ್ಟು ಮಾಹಿತಿ ನೀವು ತಿಳ್ಕೊಳ್ಬೇಕಾಗ್ತದೆ. ರೈಟ್ ಎ ಶಾರ್ಟ್ ನೋಟ್ ಆನ್ NSS ಅಂತ ಒಂದು ಕ್ವಶನ್ ಇದೆ. NSSO, ಹೀಗೆ NSSOದ ಬಗ್ಗೆ ಒಂದು ಶಾರ್ಟ್ ನೋಟ್ ಬರೀಲಿಕ್ಕೆ ನಿಮಗೆ ಒಂದು ಕ್ವಶನ್ ಕೇಳ್ತಾರೆ. ಒಂದು ಪ್ರಾಮುಖ್ಯವಾದಂಥ ಕ್ವಶನ್ ಏನಿದೆ, NSSO ಬಗ್ಗೆ ಟಿಪ್ಪಣಿ ಬರೆ, ರೈಟ್ ಎ ಶಾರ್ಟ್ ನೋಟ್ ಆನ್ NSSO ಅಂತ ಹಾಗೆ ಕ್ವಶನ್ ಇದೆ. ಅಲ್ಲಿ NSSO ವಿಸ್ತಾರ ರೂಪ ಕೇಳಿದರೆ ನಮಗೆ ಗೊತ್ತಿದೆ, ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್, ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಸಂಘಟನೆ ಅಥವಾ ಸಂಸ್ಥೆ ಅಂತ ತಿಳ್ಕೊಂಡೆವು. NSSO ಅಂದರೆ ಏನು, ಇದರ ಕಾರ್ಯಗಳೇನು ಅಂತ. ಸಾಮಾನ್ಯ ನಮಗೆ ಎಲ್ಲ ಅಂಕಿಅಂಶಗಳು, ಆರ್ಥಿಕವಾದ ಅಂಕಿಅಂಶಗಳೆಲ್ಲ ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಸಂಘಟನೆಯ ದಾಖಲೆಗಳಿಂದ ಪಡೆಯುತ್ತೇವೆ. ಎಲ್ಲವೂ ನಮಗೆ ಜನಗಣತಿಯ ಮಾದರಿಯು ಅಲ್ಲೇ ಸಿಗ್ತದೆ, ಜನಗಣತಿಯ ಅಂಕಿಅಂಶಗಳು ಸಿಗ್ತದೆ. ಪ್ರತಿ ವರ್ಷ ಏನು ಮಾಡ್ತದೆ, ಈ ರೀತಿಯ ಅಂಕಿಅಂಶಗಳನ್ನು ಸಂಗ್ರಹಿಸ್ತದೆ. ರಾಷ್ಟ್ರಮಟ್ಟದ ಒಂದು ನ್ಯಾಷನಲ್ ಲೆವೆಲ್ ಏಜೆನ್ಸಿ, ಬಹಳ ಪ್ರಾಮುಖ್ಯವಾದಂಥ ಒಂದು ಸಂಸ್ಥೆ ಏನಿದೆ ಅದು NSSO. ಅದರ ಬಗ್ಗೆ ನಾವು ಕೆಲವು ವಿಚಾರಗಳನ್ನು ತಿಳ್ಕೊಳ್ಬೇಕಾಗ್ತದೆ. ಕೆಲವೊಂದು ಅದರ ಕೆಲಸ ಕಾರ್ಯಗಳನ್ನು ತಿಳ್ಕೊಂಡಾಗ ಅದು ನಿಮಗೆ ಆನ್ಸರ್ ಬರೀಲಿಕ್ಕೆ ಸುಲಭ ಆಗ್ತದೆ. ಹಾಗೆ ಇಲ್ಲಿ ನ್ಯಾಷನಲ್ ಸರ್ವೆ ಆರ್ಗನೈಸೇಷನ್ ಏನು ಕೆಲಸ ಮಾಡ್ತದೆ ಅಂಥೇಳಿ, ದ ನ್ಯಾಷನಲ್ ಸರ್ವೆ ಆರ್ಗನೈಸೇಷನ್ ವಾಸ್ ಎಸ್ಟ್ಯಾಬ್ಲಿಷ್ಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಯಾಕಾಗಿ ಸರ್ಕಾರ ಸ್ಥಾಪಿಸಲ್ಪಟ್ಟಿದೆ ಅಂತ ಹೇಳಿದ್ರೆ, ಟು ಕಂಡಕ್ಟ್ ನ್ಯಾಷನ್ ವೈಡ್ ಸರ್ವೇಸ್ ಆನ್ ಸೋಷಿಯೋ ಇಕನಾಮಿಕ್ ಇಶ್ಯೂಸ್ ಅಂತ ಹೇಳ್ತೇವೆ. ಯಾಕಾಗಿ ಈ ಸಂಸ್ಥೆ ಸ್ಥಾಪಿಸಲ್ಪಟ್ಟಿತು ಅಂತ ಹೇಳಿದ್ರೆ, ಸಾಮಾಜಿಕ ಮತ್ತು ಆರ್ಥಿಕ ವಿಚಾರಕ್ಕೆ ಸಂಬಂಧಿಸಿದ ಸಮೀಕ್ಷೆಗಳನ್ನು ನಡೆಸುವುದಕ್ಕಾಗಿ, ರಾಷ್ಟ್ರಮಟ್ಟದಲ್ಲಿ ಸಮೀಕ್ಷೆಗಳನ್ನು ನಡೆಸುವುದಕ್ಕಾಗಿ ಈ ಸಂಸ್ಥೆ ಸ್ಥಾಪಿಸಲ್ಪಟ್ಟಿತು ಅಂತ. ಸರ್ಕಾರ ಸ್ಥಾಪಿಸಲ್ಪಟ್ಟಂಥ ಸಂಸ್ಥೆಯ ಪ್ರಮುಖ ಕೆಲಸ ಏನು, ಅದರ ಮೇನ್ ಆಬ್ಜೆಕ್ಟಿವ್ ಉದ್ದೇಶ ಏನು ಅಂತ ಹೇಳಿದ್ರೆ, ಟು ಕಂಡಕ್ಟ್ ನೇಷನ್ ವೈಡ್ ಸರ್ವೇಸ್ ಆನ್ ಸೋಷಿಯೋ ಇಕನಾಮಿಕ್ ಇಶ್ಯೂಸ್, ಸಾಮಾಜಿಕ ಮತ್ತು ಆರ್ಥಿಕ ವಿಚಾರಗಳ ಬಗ್ಗೆ ಸಮೀಕ್ಷೆ ನಡೆಸುವುದಕ್ಕಾಗಿ ಈ ಸಂಸ್ಥೆ ಭಾರತ ಸರ್ಕಾರದಿಂದ ಸ್ಥಾಪಿಸಲ್ಪಟ್ಟಿತು ಅಂಥೇಳಿ. ಆಮೇಲೆ ದ ಡೇಟಾ ಕಲೆಕ್ಟೆಡ್ ಬೈ NSSO ವಾಸ್ ಪಬ್ಲಿಷ್ಡ್ ಇಟ್ಸ್ ಕ್ವಾರ್ಟರ್ಲಿ ಜರ್ನಲ್ ಸರ್ವೇಕ್ಷಣ ಅಂಥೇಳಿ ಒಂದು ಸಂಸ್ಥೆ ಇದೆ. ಸರ್ವೇಕ್ಷಣ ಅಂತ ಹೇಳುವಂಥ ಒಂದು ಪತ್ರಿಕೆ ಇದೆ. ಇಲ್ಲಿ ಡೇಟಾ ಕಲೆಕ್ಟೆಡ್ ಬೈ NSSO ವಾಸ್ ಪಬ್ಲಿಷ್ಡ್, ಅದು ಎಲ್ಲಿ ಪಬ್ಲಿಷ್ ಮಾಡ್ತದೆ ಅಂತ ಹೇಳಿದ್ರೆ, ಕ್ವಾರ್ಟರ್ಲಿ ಜರ್ನಲ್ ಅಂಥೇಳಿ ಆ ಒಂದು ಪುಸ್ತಕ ಇದೆ. ಯಾವುದು ಪಾಕ್ಷಿಕ ಒಂದು ಪುಸ್ತಕ ಪ್ರಕಟ ಮಾಡ್ತದೆ, ಪಬ್ಲಿಷ್ ಮಾಡ್ತದೆ. ಅದರಲ್ಲಿ ಸರ್ವೇಕ್ಷಣ ಎಂಬಂಥ ಒಂದು ಪುಸ್ತಕ ಇದೆ. ಅದರಲ್ಲಿ ನೀವು ಎಲ್ಲ ಮಾಹಿತಿಯನ್ನು, ಯಾವುದು NSSO ಕಲೆಕ್ಟ್ ಮಾಡಿದಂತಹ ದತ್ತಾಂಶಗಳ ಮಾಹಿತಿ ಸಿಗ್ತದೆ. ಹಾಗೆ NSSO ಪ್ರೊವೈಡ್ಸ್ ಪೀರಿಯಾಡಿಕ್ ಎಸ್ಟಿಮೇಟ್ ಆಫ್, ಯಾವುದರ ಬಗ್ಗೆ, ಕಾಲಕಾಲಕ್ಕೆ, ಪೀರಿಯಾಡಿಕ್ ಅಂತ ಹೇಳಿದ್ರೆ ಕಾಲಕಾಲಕ್ಕೆ ಏನು ಮಾಡ್ತದೆ, ದತ್ತಾಂಶಗಳನ್ನು ಸಂಗ್ರಹಿಸ್ತದೆ. ಆ ಎಸ್ಟಿಮೇಟ್ ಆಫ್ ಯಾವುದರ ಬಗ್ಗೆ, ಲಿಟ್ರಸಿ, ಸಾಕ್ಷರತೆಯ ಬಗ್ಗೆ ದತ್ತಾಂಶಗಳನ್ನು ಸಂಗ್ರಹಿಸ್ತದೆ. ಜನರ ಸಾಕ್ಷರತೆಯ ಪ್ರಮಾಣ ಎಷ್ಟಿದೆ, ಸಾಕ್ಷರತೆಯನ್ನು ಅದರ ಪ್ರಯೋಜನವನ್ನು ಹೇಗೆ ಪಡ್ಕೊಂಡಿದ್ದಾರೆ ಜನ, ಯಾವುದು
ಶಿಕ್ಷಣಕ್ಕಾಗಿ ಮಾಡಿದಂತಹ ಎಲ್ಲ ಖರ್ಚು ವೆಚ್ಚಗಳು ಅಥವಾ ಅದರ ಏನು ಬೆನಿಫಿಟ್ಸು ಹೇಗೆ ಜನರು ಪಡ್ಕೊಂಡಿದ್ದಾರೆ ಎಂಬುದರ ಬಗ್ಗೆ, ಲಿಟ್ರಸಿಯ ಬಗ್ಗೆ, ಅದರೊಂದಿಗೆ ಸ್ಕೂಲ್ ಎನ್ರೋಲ್ಮೆಂಟ್ ಶಾಲಾ ದಾಖಲಾತಿಯ ಬಗ್ಗೆ ಅಲ್ಲಿ ಏನು ಮಾಡ್ತದೆ, ಎಸ್ಟಿಮೇಟ್ ಮಾಡ್ತದೆ. ಅದರೊಂದಿಗೆ ಯುಟಿಲೈಸೇಷನ್ ಆಫ್ ಎಜುಕೇಷನಲ್ ಸರ್ವೀಸಸ್ ಶೈಕ್ಷಣಿಕ ಸೇವೆಗಳನ್ನು ಸರ್ಕಾರ ಯಾವ ರೀತಿ ಜನರಿಗೆ ಒದಗಿಸಿಕೊಟ್ಟಿದ್ದು ಅದರ ಪ್ರಯೋಜನವನ್ನು ಸರ್ವೆ ಮಾಡ್ತದೆ. ಯುಟಿಲೈಸೇಷನ್ ಆಫ್ ಎಜುಕೇಷನಲ್ ಸರ್ವೀಸಸ್. ಅದರೊಂದಿಗೆ ಎಂಪ್ಲಾಯ್ಮೆಂಟ್ ಜನರ ಉದ್ಯೋಗದ ಸ್ಥಿತಿಗತಿಗಳು, ಬೇರೆ ಬೇರೆ ಯಾವ್ಯಾವ ಉದ್ಯೋಗಗಳಲ್ಲಿ ಜನರು ತೊಡಗಿಕೊಂಡಿದ್ದಾರೆ, ಹಾಗೆ ಉದ್ಯೋಗದ ವಿಚಾರಗಳು, ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗದ ಪ್ರಮಾಣ ಎಷ್ಟಿದೆ, ಸಾಕ್ಷರತೆಯ ವಿಚಾರಕ್ಕೆ ಅನ್ವಯಿಸಿಕೊಂಡು ಅವರ ಶೈಕ್ಷಣಿಕ ಮಟ್ಟಗಳ ಆಧಾರದಲ್ಲಿ ಉದ್ಯೋಗ ಎಷ್ಟು ಜನ ಪಡ್ಕೊಂಡಿದ್ದಾರೆ, ಅದೇ ರೀತಿ ನಿರುದ್ಯೋಗಿಗಳ ಪ್ರಮಾಣ ಎಷ್ಟಿದೆ ಎಂಬುದರ ಬಗ್ಗೆ ಅಧ್ಯಯನ ಮಾಡ್ತದೆ. ಅದರೊಂದಿಗೆ ಮಾರ್ಬಿಡಿಟಿ ಏನು ಮಾನಸಿಕ ಅಸ್ವಸ್ಥತೆ ಏನಿದೆ ಅದರ ಬಗ್ಗೆ ಅಧ್ಯಯನ ಮಾಡ್ತದೆ. ಜನರ ಮಾನಸಿಕ ಸ್ಥಿರತೆಯ ಬಗ್ಗೆ ಅಧ್ಯಯನ ಮಾಡ್ತದೆ. ಅದರೊಂದಿಗೆ ಈ ಮೆಟರ್ನಿಟಿ ಮತ್ತು ಚೈಲ್ಡ್ ಕೇರ್ ಅಂತ ತಾಯ್ತನ ಮತ್ತು ಮಕ್ಕಳ ಆರೈಕೆ, ಮಕ್ಕಳ ಪೋಷಣೆ ಅದರ ಕುರಿತು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತದೆ, ಅದರ ಬಗ್ಗೆ ಸರ್ವೆ ಮಾಡ್ತದೆ. ಅದರೊಂದಿಗೆ ಸರ್ಕಾರಕ್ಕೆ ಯಾವ ರೀತಿಯ ಯೋಜನೆಗಳನ್ನು ಈ ಪ್ಲ್ಯಾನಿಂಗ್ ಮಾಡುವಾಗ ಯಾವ್ಯಾವ ಕ್ಷೇತ್ರಗಳಲ್ಲಿ ಈ ಯೋಜನೆಗಳನ್ನು ನಾವು ಅನುಷ್ಠಾನಗೊಳಿಸಬೇಕು, ಯಾವುದರಲ್ಲಿ ಹಿಂದುಳಿದಿದೆ, ಇದನ್ನೆಲ್ಲ ಅಧ್ಯಯನ ಮಾಡಲಿಕ್ಕೆ ಈ ಮಾದರಿ ಸಮೀಕ್ಷಾ ಸಂಘಟನೆಯ ಸಮೀಕ್ಷೆಗಳು ಉಪಯುಕ್ತವಾಗ್ತದೆ. ಹಾಗೆ ಮಾನಸಿಕ ಅಸ್ವಸ್ಥತೆ, ತಾಯ್ತನ ಮತ್ತು ಮಕ್ಕಳ ಪೋಷಣೆ, ಮಾರ್ಬಿಡಿಟಿ, ಮೆಟರ್ನಿಟಿ ಮತ್ತು ಚೈಲ್ಡ್ ಕೇರ್ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡ್ತದೆ. ಅದರೊಂದಿಗೆ ಯುಟಿಲೈಸೇಷನ್ ಆಫ್ PDS ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಏನಿದೆ ಅದು ಯಾವ ಪ್ರಮಾಣದಲ್ಲಿ ಜನರಿಗೆ ತಲುಪ್ತಾ ಇದೆ, ಅಗತ್ಯವುಳ್ಳವರಿಗೆ ತಲುಪ್ತದೋ ಅಥವಾ ಇಲ್ವೋ ಎಂಬುದು PDS ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಡಿಯಲ್ಲಿ ಆಹಾರ ಸಾಮಗ್ರಿಗಳನ್ನು ಜನರಿಗೆ ಪೂರೈಸ್ತಾರೆ. ರೇಷನ್ ಮೂಲಕ ಆಹಾರ ಪದಾರ್ಥಗಳು ಏನು ಜನರಿಗೆ APL BPL ಅಂಥೇಳಿ ಆ ಬಡತನ ರೇಖೆಯನ್ನು ಗುರುತಿಸಿಕೊಂಡು ಬಡತನ ರೇಖೆಯ ಕೆಳಗಿರುವವರು, ಬಡತನ ರೇಖೆಯ ಮೇಲಿರುವ ಅಬೌವ್ ಪವರ್ಟಿ ಲೈನ್ APL, ಬಿಲೋ ಪವರ್ಟಿ ಲೈನ್ BPL ಅಂತ ಹೀಗೆ ಅಲ್ಲಿ ಪವರ್ಟಿ ಲೈನ್ನ ಆಧಾರದಲ್ಲಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮನ್ನು ಏನು ಮಾಡ್ತಾರೆ, ಅನುಷ್ಠಾನಕ್ಕೆ ಗೊಳಿಸ್ತಾರೆ. ಹೀಗೆ ಆ ಯುಟಿಲೈಸೇಷನ್ ಆಫ್ PDS ಸಿಸ್ಟಮ್ ಹೇಗೆ, ಯಾವ ಪ್ರಮಾಣದಲ್ಲಿ, ಎಟ್ ವಾಟ್ ಎಕ್ಸ್ಟೆಂಟ್ ದಟ್ PDS ಏನಾಗಿದೆ ಫಂಕ್ಷನ್ ಆಗ್ತಾ ಇದೆ, ಕೆಲಸ ಕಾರ್ಯಗಳನ್ನು ಫಂಕ್ಷನಿಂಗ್ ಚಟುವಟಿಕೆಗಳೇನಿದೆ ನಡೀತದೆ ಎಂಬುದರ ಅಧ್ಯಯನ ಮಾಡ್ತದೆ. ಅದರೊಂದಿಗೆ ಡೀಟೇಲ್ಸ್ ಆಫ್ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ರಿಟೈಲ್ ಪ್ರೈಸಸ್ ಆಫ್ ವೇರಿಯಸ್ ಗೂಡ್ಸ್. ಇನ್ನೊಂದು ವಿಚಾರ ಏನು, ಕೈಗಾರಿಕಾ ಚಟುವಟಿಕೆಗಳ ಅಧ್ಯಯನವನ್ನು ಮಾಡ್ತದೆ. ಅದರೊಂದಿಗೆ ರಿಟೇಲ್ ಪ್ರೈಸ್ ಅಂತ ಹೇಳುವಂಥದ್ದು ಇಲ್ಲಿ ಸರಕುಗಳ ಬೆಲೆ ಏನಿದೆ ಅಲ್ಲಿ ರಕಮ್ ಬೆಲೆ ಮತ್ತು ರಿಟೇಲ್ ಏನಿದೆ ಪ್ರೈಸ್ ಅಂತಿದೆ. ಜನರಿಗೆ ಯಾವ ಬೆಲೆಯಲ್ಲಿ ಸರಕುಗಳನ್ನು ಒದಗಿಸಿಕೊಡಬೇಕು, ಅದರ ಜನರ ತಲುಪಿಸಲಿಕ್ಕೆ ಸಾಧ್ಯ ಇದೆ ಎಂಬುದರ ಬಗ್ಗೆ ಅಧ್ಯಯನ ಮಾಡ್ತದೆ. ಡಿಟೇಲ್ಸ್ ಆಫ್ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ರಿಟೇಲ್ ಪ್ರೈಸಸ್ ಆಫ್ ವೇರಿಯಸ್ ಗೂಡ್ಸ್ ಅಂಥೇಳಿ ಇಷ್ಟು ವಿಚಾರಗಳನ್ನು ಅದು ಏನು ಮಾಡ್ತದೆ, ಸರ್ವೆ ಮಾಡ್ತದೆ. ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಹೇಗೆ ಕೆಲಸ ಕಾರ್ಯಗಳನ್ನು ಮಾಡ್ತದೆ, ಫಂಕ್ಷನ್ಸ್ ಆಫ್ NSSO ಏನು, ಹಾಗೆ ಅದರ ಮಾಹಿತಿಯನ್ನು ಗಿವ್ ಎ ಸುಟೇಬಲ್ ಯಾವುದಿದೆ ಶಾರ್ಟ್ ನೋಟ್ಸ್ ಅಂತ ಕೇಳ್ತಾರೆ. ರೈಟ್ ಎ ಶಾರ್ಟ್ ನೋಟ್ಸ್ ಆನ್ NSSO ಅಂಥೇಳಿ ಅದರ ಆಬ್ಜೆಕ್ಟಿವ್ಸ್ ಆ್ಯಂಡ್ ಫಂಕ್ಷನ್ಸ್ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟರೆ ಆಯಿತು, 4 ಮಾರ್ಕ್ಸ್. ಹಾಗೆ ಇಲ್ಲಿ NSSO ಬಗ್ಗೆ ನಾವು ಸಾಕಷ್ಟು ತಿಳ್ಕೊಂಡಿದ್ದೇವೆ. ಈ ವಿಚಾರಗಳನ್ನು ಹೈಲೈಟ್ ಮಾಡಿ ಪೂರ್ಣ ಪ್ರಮಾಣದ ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ರೈಟ್ ಎ ಶಾರ್ಟ್ ನೋಟ್ ಆನ್ NSSO ಅಂಥೇಳಿ ಲಾಸ್ಟ್ ಒಂದು ಕ್ವಶನ್ ಇದೆ. ಹೀಗೆ ಸೆಕೆಂಡ್ ಚಾಪ್ಟ್ರಲ್ಲಿ ನಾವು ಬಹಳಷ್ಟು ಪ್ರಾಮುಖ್ಯವಾದ ಎಲ್ಲ ವಿಚಾರಗಳನ್ನು ತಿಳ್ಕೊಂಡೆವು. ಹಾಗೆ
ಈ ಚಾಪ್ಟ್ರಿಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಬ್ಯಾಂಕ್ ಇದೆ. ಕ್ವಶನ್ ಬ್ಯಾಂಕಿನ ಪ್ರಶ್ನೆಗಳಿವೆ. ಕ್ವಶನ್ ಬ್ಯಾಂಕಿನಲ್ಲಿ ಆ ಪ್ರಶ್ನೆಗಳಿಗೆ ಎಲ್ಲ ಉತ್ತರಗಳನ್ನು ಪಡೆಯಲಿಕ್ಕೆ ನೀವು ಈ ತರಗತಿಯಿಂದ ಸಾಧ್ಯ ಆಗ್ತದೆ ಅಂಥೇಳಿ ನಾನು ತಿಳ್ಕೊಂಡಿದ್ದೇನೆ.